ನಮಸ್ಕಾರ ಎಲ್ಲರಿಗೂ ಸುಮಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ನ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 200 ಗ್ರಾಮ್ ಆಗುವಷ್ಟು ಮಿಲ್ಕಿ ಮಿಸ್ಟ್ ಅವ್ರದ್ದು ಪನ್ನೀರ್ನ ತೊಗೊಂಡಿದ್ದೀನಿ. ಆ್ಯಂಡ್ ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಕೆಚಪ್ ಆ್ಯಂಡ್ ಮಯೋನೀಸ್ನ ತೊಗೊಂಡಿದ್ದೀನಿ. ಚೀಸಲ್ಲಿ ಒಂದು ಕ್ಯಾಪ್ಸಿಕಮ್, ಒಂದು ಆನಿಯನ್ ಹಾಗೂ ಟೊಮೆಟೊ ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಮೂಲ್ ಅವ್ರದ್ದು ಬಟರ್ ಮತ್ತು ಚೀಸ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಸ್ಯಾಂಡ್ವಿಚ್ಗೋಸ್ಕರ ಅಂತಲೇ ಸ್ಯಾಂಡ್ವಿಚ್ ಬ್ರೆಡ್ನ ನಾನು ತರಿಸಿದ್ದೆ. ಇವಾಗ ಪನ್ನೀರ್ಗೆ ಎಲ್ಲ ವೆಜ್ಜಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಆನಿಯನ್ ಎಲ್ಲನೂ. ಸೊ ಇವಾಗ ನಾನು 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಆ್ಯಂಡ್ 2 ಟೇಬಲ್ ಸ್ಪೂನ್ ಆಫ್ ಟೊಮೆಟೊ ಕೆಚಪ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋವಷ್ಟು ಸ್ಮೋಕಿ ತಂದೂರಿ ಮಯೋನೀಸ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾನು ಒಂದು ಬ್ರೆಡ್ ಸ್ಲೈಸ್ನ ತೊಗೊಂಡು ಅದಕ್ಕೆ ಚೆನ್ನಾಗಿ ಬಟರ್ನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡಿರೋ ಅಂತಹ ಪನ್ನೀರ್ ಫಿಲ್ಲಿಂಗ್ನ ನಾನು ಇಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಎಲ್ಲ ಕಡೆನೂ. ಅದೇ ಥರ ನಾನು ಇನ್ನೊಂದು ಬ್ರೆಡ್ ಸ್ಯಾಂಡ್ವಿಚ್ನ ಇಲ್ಲಿ ರೆಡಿ ಮಾಡ್ತಿದ್ದೀನಿ. ಓಕೆ, ಇವಾಗ ಪನ್ನೀರ್ ಫಿಲ್ಲಿಂಗ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ. ಇವಾಗ ಅದ್ರ ಮೇಲೆ ಚೀಸ್ ಸ್ಲೈಸ್ನ ನಾನಿಲ್ಲಿ ಇಡ್ತಿದ್ದೀನಿ ಆ್ಯಂಡ್ ಸೌತೆಕಾಯಿನ ಇಟ್ಬಿಟ್ಟು ಇನ್ನೊಂದು ಬ್ರೆಡ್ಡಿಂದ ಕವರ್ ಮಾಡ್ಕೊಳ್ಳಿ. ನನ್ನ ಹತ್ರ ಇಲ್ಲಿ ಸ್ಯಾಂಡ್ವಿಚ್ ಮೇಕರ್ ಇಲ್ಲ, ಸೊ ನಾನಿಲ್ಲಿ ದೋಸೆ ತವ ಏನು ಬರುತ್ತೆ ಆ ತವಕ್ಕೆ ಒಂದು ಸ್ವಲ್ಪ ಬಟರ್ನ ಹಾಕಿಬಿಟ್ಟು 2 ಸ್ಯಾಂಡ್ವಿಚ್ನ ನಾನು ಬ್ರೌನ್ ಆಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೊತೀನಿ. ಓಕೆ, ಅಪ್ಪರ್ ಬ್ರೆಡ್ ಏನಿರುತ್ತೆ ಸ್ಯಾಂಡ್ವಿಚ್ಗೆ ನಾನಿಲ್ಲಿ ಇನ್ನೂ ಒಂದು ಸ್ವಲ್ಪ ಬಟರ್ನ ಅದಕ್ಕೆ ಸ್ಪ್ರೆಡ್ ಮಾಡ್ತಿದ್ದೀನಿ, ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಅಂತ. ತವ ಮೇಲಿರೋ 2 ಸ್ಯಾಂಡ್ವಿಚ್ ರೆಡಿ ಆಗೋಷ್ಟರಲ್ಲಿ ಸೊ ನಾನು ಇನ್ನೂ 2 ಸ್ಯಾಂಡ್ವಿಚ್ನ ಇಲ್ಲಿ ರೆಡಿ ಮಾಡ್ಕೊತೀನಿ. ಸೊ ಮೊದಲು ಮಾಡಿರೋಂಥ ಸ್ಯಾಂಡ್ವಿಚ್ಗೆ ನಾನು 1 ಬ್ರೆಡ್ ಸ್ಲೈಸ್ಗೆ ಬರೀ ಬಟರ್ನ ಹಾಕಿದ್ದೆ. ಸೊ ಇವಾಗ 1 ಬ್ರೆಡ್ ಸ್ಲೈಸ್ಗೆ ಬಟರ್ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಬ್ರೆಡ್ ಸ್ಲೈಸ್ಗೆ ನಾನಿಲ್ಲಿ ಸ್ಮೋಕಿ ತಂದೂರಿ ಮಯೋನೀಸ್ನ ನಾನು ಇಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬ್ರೌನ್ ಕಲರ್ ಆಗಿದೆ. ನಾನಿಲ್ಲಿ 2 ಟೈಪ್ಸ್ ಆಫ್ ಸ್ಯಾಂಡ್ವಿಚ್ನ ಮಾಡ್ಕೊಂಡಿದ್ದೀನಿ, ಒಂದು ವಿತ್ ಚೀಸು ಆ್ಯಂಡ್ ಇನ್ನೊಂದು ವಿತೌಟ್ ಚೀಸು. ನಾನಿಲ್ಲಿ ಏನು ತೋರಿಸ್ತಿದ್ದೀನಿ ನಿಮಗೆ ಇದು ಬಂದುಬಿಟ್ಟು ವಿತೌಟ್ ಚೀಸ್. ಎರಡರದ್ದು ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದು ಸತಿ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಆ್ಯಂಡ್ ಇದು ಬಂದುಬಿಟ್ಟು ವಿತ್ ಚೀಸ್, ಇದು ಅಂತೂ ತುಂಬಾ ಡೆಲಿಷಿಯಸ್ ಆಗಿತ್ತು. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಡೆಲಿಷಿಯಸ್ ರೆಸಿಪಿಗಳಿಗಾಗಿ ಸುಮಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.